ಪ್ರಜ್ವಲ್ ರೇವಣ್ಣ ಮೇ 31ಕ್ಕೆ ಬರ್ತಾನ ಅನ್ನುವಂತಹ ಪ್ರಶ್ನೆ ಇದೆ. ಪ್ರಜ್ವಲ್ ವಿಡಿಯೋ ಬೆನ್ನಲ್ಲೇ SIT ಅಲರ್ಟ್ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಂಪೂರ್ಣ ನಿಗಾ ವಹಿಸುವಂತಹ ಕೆಲಸ ಮೊದಲಿನಿಂದನೂ ಕೂಡ SIT ಇಂದ ಆಗಿತ್ತು. ಈಗ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಪ್ರಜ್ವಲ್ ಟಿಕೆಟ್ ಬುಕಿಂಗ್ ಮೇಲೆ 10 ದಿನ ಕಣ್ಣಿಟ್ಟಿದ್ದಾರೆ. ಯಾವ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಮಾಡ್ತಾನೆ, ಎಲ್ಲಿಂದ ಬರ್ತಾನೆ ಅಂತ ಈಗಾಗಲೇ SIT ಶೋಧ ನಡೆಸ್ತಾ ಇರೋದು. ವಿದೇಶದಿಂದ ಬರುವ ಎಲ್ಲಾ ವಿಮಾನಗಳ ಮೇಲೆ SIT ಕಂಪ್ಲೀಟ್ಲಿ ನಿಗಾ ವಹಿಸ್ತಾ ಇದೆ. ಲುಫ್ತಾನ್ಸಾ ಎಮಿರೇಟ್ಸ್ ವಿಮಾನದ ಮೇಲೆ SIT ಕಣ್ಣು ನೆಟ್ಟಿದೆ. ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಹಣ ಕೂಡ ಬಾಕಿ ಉಳಿದಿದೆ. ಗುಪ್ತಚರ ಹಾಗೂ SIT ಅಧಿಕಾರಿಗಳು ಈಗ ಇದೇ ಲುಫ್ತಾನಾ ಎಮಿರೇಟ್ಸ್ ಮೇಲೆ 10 ದಿನ ಕಣ್ಣಿಟ್ಟಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ, 31ನೇ ತಾರೀಕು ಬರ್ತೀನಿ ಅನ್ನುವಂಥ ಮಾತನ್ನ ಪ್ರಜ್ವಲ್ ರೇವಣ್ಣ ಹೇಳಿರೋದು. ಈಗ SIT ತಂಡದಿಂದ ಏನೆಲ್ಲ ನಿರೀಕ್ಷೆ ಮಾಡಬಹುದು, ನಾವು ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ SIT? ಶ್ರೀಪಾದ್, ಏನು ನಿನ್ನೆ ಒಂದು ವಿದೇಶದಿಂದ ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು ಸಂಸದ ಪ್ರಜ್ವಲ್ ರೇವಣ್ಣ. ಅದಕ್ಕೆ ಸಂಬಂಧಿಸಿದಂತೆ SIT ಅಧಿಕಾರಿಗಳು ಈಗಾಗಲೇ ತೀವ್ರ ನಿಗಾವನ್ನ ಇಮಿಗ್ರೇಷನ್ ಮೇಲೆ ಇಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಎಲ್ಲಾದ್ರೂ ಏನು ಅವರು ರಾಜತಾಂತ್ರಿಕ ಪಾಸ್ಪೋರ್ಟ್ ಹೊಂದಿರೋದ್ರಿಂದ ಅವ್ರು ಎಲ್ಲಿಂದಲೂ ಟಿಕೆಟ್ ಬುಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಇಮಿಗ್ರೇಷನ್ಗೆ ಒಂದು ಕಮ್ಯುನಿಕೇಶನ್ ಆಗುತ್ತೆ. ಹೀಗಾಗಿ ಆ ಒಂದು ನಿರೀಕ್ಷೆಯಲ್ಲಿ ಏನು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಆದ್ರೆ ಅವರನ್ನ ಏರ್ಪೋರ್ಟ್ಗೆ ಬರ್ತಾ ಇದ್ದಂಗೆ ಪೊಲೀಸರು ಬಂಧಿಸಿ ಅವರನ್ನ SIT ಕಚೇರಿಗೆ ಕರೆದುಕೊಂಡು ಬರ್ತಾರೆ. ಹೀಗಾಗಿ ಅವರು ಯಾವ ಒಂದು ಫ್ಲೈಟ್ ನಲ್ಲಿ ಯಾವ ದೇಶದಿಂದ ಬರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿಗಾ ಇಟ್ಟಿರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಇದುವರೆಗೂ ಯಾವುದೇ ಒಂದು ಫ್ಲೈಟ್ ಅನ್ನ ಇದುವರೆಗೂ ಬುಕ್ ಮಾಡಿಲ್ಲ. ಆದ್ರೆ ಅವರು ಹಿಂದೆ 5 ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ. ಹೀಗಾಗಿ ಅದೇ ಕ್ಯಾನ್ಸಲ್ ಮಾಡಿದ್ರು ಸಹ ಒಂದು 6 ತಿಂಗಳವರೆಗೂ ಆ ಒಂದು ಏರ್ಲೈನ್ಸ್ ನಲ್ಲಿ ಮತ್ತೆ ನೀವು ಟಿಕೆಟ್ ಬುಕ್ ಮಾಡಬಹುದು ಅದೇ ಹಣವನ್ನ ಬಳಸ್ಕೊಂಡು. ಹೀಗಾಗಿ ಅದರಲ್ಲೇ ಬುಕ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಒಂದು ಹೆಚ್ಚಿನ ನಿಗಾ ಇಟ್ಟಿದ್ದಾರೆ. ಆದ್ರೆ ಇದುವರೆಗೂ ಎಲ್ಲೂ ಸಹ ಅವರು ಟಿಕೆಟ್ ಬುಕ್ ಮಾಡಿರೋದ್ರ ಬಗ್ಗೆ ದಾಖಲೆ ಸಿಗ್ತಾ ಇಲ್ಲ. ಜೊತೆಗೆ ಬುಕ್ ಮಾಡಿಲ್ಲ ಅಂತ ಹೇಳಿ ಇಮಿಗ್ರೇಷನ್ ಜೊತೆಗೆ SIT ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದಷ್ಟು ಅನುಮಾನ ಕೂಡ ಇದೆ, ಅವರು ಬರ್ತಾರಾ ಅಥವಾ ಇನ್ನೂ ಇದುವರೆಗೂ ಯಾಕೆ ಟಿಕೆಟ್ ಮಾಡಿಲ್ಲ. ಯಾಕಂದ್ರೆ ಇವತ್ತು ಮಂಗಳವಾರ, ಶುಕ್ರವಾರ ವಿಚಾರಣೆಗೆ ಹಾಜರಾಗಬೇಕಾದ್ರೆ ಗುರುವಾರ ರಾತ್ರಿಯೇ ಭಾರತವನ್ನ ಅವರು ತಲುಪಬೇಕು. ಆದ್ರೆ ಇಷ್ಟೊತ್ತಾದ್ರೂ ಇಷ್ಟು ದಿನ ಹತ್ರಕ್ಕೆ ಬಂದ್ರು ಯಾಕೆ ಟಿಕೆಟ್ ಮಾಡಿಲ್ಲ ಅನ್ನೋ ಅನುಮಾನ ಪೊಲೀಸರ ತಲೆಯಲ್ಲಿರ್ತಕ್ಕಂಥದ್ದು. ಸದ್ಯಕ್ಕೆ ಎಲ್ಲ ಇಮಿಗ್ರೇಷನ್ ಸೆಕ್ಟರ್ ಮೇಲೂ ಸಹ SIT 10 ದಿನ ಕಣ್ಣಿಟ್ಟಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ನಾಗರಾಜ್. ಪ್ರಜ್ವಲ್ ರೇವಣ್ಣ ಮೇ 31ಕ್ಕೆ ಬರ್ತಾನ ಅನ್ನುವಂತಹ ಪ್ರಶ್ನೆ ಇದೆ. ಪ್ರಜ್ವಲ್ ವಿಡಿಯೋ ಬೆನ್ನಲ್ಲೇ SIT ಅಲರ್ಟ್ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಂಪೂರ್ಣ ನಿಗಾ ವಹಿಸುವಂತಹ ಕೆಲಸ ಮೊದಲಿನಿಂದನೂ ಕೂಡ SIT ಇಂದ ಆಗಿತ್ತು. ಈಗ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಪ್ರಜ್ವಲ್ ಟಿಕೆಟ್ ಬುಕಿಂಗ್ ಮೇಲೆ 10 ದಿನ ಕಣ್ಣಿಟ್ಟಿದ್ದಾರೆ. ಯಾವ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಮಾಡ್ತಾನೆ, ಎಲ್ಲಿಂದ ಬರ್ತಾನೆ ಅಂತ ಈಗಾಗಲೇ SIT ಶೋಧ ನಡೆಸ್ತಾ ಇರೋದು. ವಿದೇಶದಿಂದ ಬರುವ ಎಲ್ಲಾ ವಿಮಾನಗಳ ಮೇಲೆ SIT ಕಂಪ್ಲೀಟ್ಲಿ ನಿಗಾ ವಹಿಸ್ತಾ ಇದೆ. ಲುಫ್ತಾನ್ಸಾ ಎಮಿರೇಟ್ಸ್ ವಿಮಾನದ ಮೇಲೆ SIT ಕಣ್ಣು ನೆಟ್ಟಿದೆ. ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಹಣ ಕೂಡ ಬಾಕಿ ಉಳಿದಿದೆ. ಗುಪ್ತಚರ ಹಾಗೂ SIT ಅಧಿಕಾರಿಗಳು ಈಗ ಇದೇ ಲುಫ್ತಾನಾ ಎಮಿರೇಟ್ಸ್ ಮೇಲೆ 10 ದಿನ ಕಣ್ಣಿಟ್ಟಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ, 31ನೇ ತಾರೀಕು ಬರ್ತೀನಿ ಅನ್ನುವಂಥ ಮಾತನ್ನ ಪ್ರಜ್ವಲ್ ರೇವಣ್ಣ ಹೇಳಿರೋದು. ಈಗ SIT ತಂಡದಿಂದ ಏನೆಲ್ಲ ನಿರೀಕ್ಷೆ ಮಾಡಬಹುದು, ನಾವು ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ SIT? ಶ್ರೀಪಾದ್, ಏನು ನಿನ್ನೆ ಒಂದು ವಿದೇಶದಿಂದ ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು ಸಂಸದ ಪ್ರಜ್ವಲ್ ರೇವಣ್ಣ. ಅದಕ್ಕೆ ಸಂಬಂಧಿಸಿದಂತೆ SIT ಅಧಿಕಾರಿಗಳು ಈಗಾಗಲೇ ತೀವ್ರ ನಿಗಾವನ್ನ ಇಮಿಗ್ರೇಷನ್ ಮೇಲೆ ಇಟ್ಟಿರ್ತಕ್ಕಂಥದ್ದು. ಅದರಲ್ಲೂ
ಎಲ್ಲಾದ್ರೂ ಏನು ಅವರು ರಾಜತಾಂತ್ರಿಕ ಪಾಸ್ಪೋರ್ಟ್ ಹೊಂದಿರೋದ್ರಿಂದ ಅವ್ರು ಎಲ್ಲಿಂದಲೂ ಟಿಕೆಟ್ ಬುಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಇಮಿಗ್ರೇಷನ್ಗೆ ಒಂದು ಕಮ್ಯುನಿಕೇಶನ್ ಆಗುತ್ತೆ. ಹೀಗಾಗಿ ಆ ಒಂದು ನಿರೀಕ್ಷೆಯಲ್ಲಿ ಏನು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಆದ್ರೆ ಅವರನ್ನ ಏರ್ಪೋರ್ಟ್ಗೆ ಬರ್ತಾ ಇದ್ದಂಗೆ ಪೊಲೀಸರು ಬಂಧಿಸಿ ಅವರನ್ನ SIT ಕಚೇರಿಗೆ ಕರೆದುಕೊಂಡು ಬರ್ತಾರೆ. ಹೀಗಾಗಿ ಅವರು ಯಾವ ಒಂದು ಫ್ಲೈಟ್ ನಲ್ಲಿ ಯಾವ ದೇಶದಿಂದ ಬರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿಗಾ ಇಟ್ಟಿರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಇದುವರೆಗೂ ಯಾವುದೇ ಒಂದು ಫ್ಲೈಟ್ ಅನ್ನ ಇದುವರೆಗೂ ಬುಕ್ ಮಾಡಿಲ್ಲ. ಆದ್ರೆ ಅವರು ಈ ಹಿಂದೆ 5 ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ. ಹೀಗಾಗಿ ಅದೇ ಹಣ ಕ್ಯಾನ್ಸಲ್ ಮಾಡಿದ್ರು ಸಹ ಒಂದು 6 ತಿಂಗಳವರೆಗೂ ಆ ಒಂದು ಏರ್ಲೈನ್ಸ್ ನಲ್ಲಿ ಮತ್ತೆ ನೀವು ಟಿಕೆಟ್ ಬುಕ್ ಮಾಡಬಹುದು ಅದೇ ಹಣವನ್ನ ಬಳಸ್ಕೊಂಡು. ಹೀಗಾಗಿ ಅದರಲ್ಲೇ ಬುಕ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಒಂದು ಹೆಚ್ಚಿನ ನಿಗಾ ಇಟ್ಟಿದ್ದಾರೆ. ಆದ್ರೆ ಇದುವರೆಗೂ ಎಲ್ಲೂ ಸಹ ಅವರು ಟಿಕೆಟ್ ಬುಕ್ ಮಾಡಿರೋದ್ರ ಬಗ್ಗೆ ದಾಖಲೆ ಸಿಗ್ತಾ ಇಲ್ಲ. ಜೊತೆಗೆ ಬುಕ್ ಮಾಡಿಲ್ಲ ಅಂತ ಹೇಳಿ ಇಮಿಗ್ರೇಷನ್ ಜೊತೆಗೆ SIT ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದಷ್ಟು ಅನುಮಾನ ಕೂಡ ಇದೆ, ಅವರು ಬರ್ತಾರಾ ಅಥವಾ ಇನ್ನೂ ಇದುವರೆಗೂ ಯಾಕೆ ಟಿಕೆಟ್ ಮಾಡಿಲ್ಲ. ಯಾಕಂದ್ರೆ ಇವತ್ತು ಶುಕ್ರವಾರ ವಿಚಾರಣೆಗೆ ಹಾಜರಾಗಬೇಕಂದ್ರೆ ಗುರುವಾರ ರಾತ್ರಿಯೇ ಭಾರತವನ್ನ ಅವರು ತಲುಪಬೇಕು. ಆದ್ರೆ ಇಷ್ಟು ದಿನ ಹತ್ರಕ್ಕೆ ಬಂದ್ರು ಯಾಕೆ ಟಿಕೆಟ್ ಮಾಡಿಲ್ಲ ಅನ್ನೋ ಅನುಮಾನ ಪೊಲೀಸರ ತಲೆಯಲ್ಲಿರ್ತಕ್ಕಂಥದ್ದು. ಸದ್ಯಕ್ಕೆ ಎಲ್ಲ ಇಮಿಗ್ರೇಷನ್ ಸೆಕ್ಟರ್ ಸಹ SIT ಅಧ್ಯಯನ ಕಣ್ಣಿಟ್ಟಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ನಾಗರಾಜ್.